ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಬಿಗ್ ಬಾಸ್ ಮುಗೀತು, ಬಟ್ ಬಿಗ್ ಬಾಸ್ ಮುಗಿದ ಮೇಲೆ ಬಿಗ್ ಬಾಸ್ ಸೀಸನ್ 12 ವರ್ಷನ್ 2 ಶುರುವಾಗಿದೆ. ಯಾಕೆಂದ್ರೆ ಹೊರಗಡೆ ಬಂದಿರೋ ಕಂಟೆಸ್ಟೆಂಟ್ಗಳು ಕೊಡೋ ಸ್ಟೇಟ್ಮೆಂಟ್ಗಳು ಒಂದೊಂದು ಕೂಡ ಒಂದು ವರ್ಷನ್ 2 ತರನೇ ಇದೆ. ಆ ರೀತಿ ಆಗ್ತಾ ಇದೆ. ಒಬ್ಬರನ್ನೇ ಸ್ಟೇಟ್ಮೆಂಟ್ ಕೊಡ್ತಾರೆ, ಗಿಲ್ಲಿಗಿಂತ ರಕ್ಷಿತಗಿಂತ ಓಟ್ ಕಡಿಮೆ ಬಂದಿದೆ, ಇಮ್ಯಾಜಿನ್ ಮಾಡ್ಕೊಂಡ್ರೆ ಅವ್ರಿಗಿಂತ ನಂಗೆ ಅರ್ಧದಷ್ಟು ಜಾಸ್ತಿ ಬಂದಿದೆ, ಆದ್ರೂ ಕೂಡ ಅವರೇ ವಿನ್ ಮಾಡಿದ್ದಾರೆ ಅಂತ ಒಬ್ಬ ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದೊಂದು ಸತ್ಯ. ಇನ್ನೊಬ್ಬ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರು ಹೇಳಿದ್ ಕರೆಕ್ಟ್ ಆಗಿದೆ, ಅವ್ರು ಹೇಳಿದ್ದೇ ಕರೆಕ್ಟು ಅಂತಾರೆ. ಒಂದೇಳ ಈ ತರ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರ ಕಂಟೆಸ್ಟೆಂಟ್ಗಳಿಗೆ ಇಷ್ಟು ದಿನ ಕೊಟ್ಟಿರೋ ಒಂದು ರೆಸ್ಪೆಕ್ಟು, ಮರ್ಯಾದೆ, ಫೇಮು, ಗೌರವ ಇವೆಲ್ಲ ಏನಿದಾವೆ ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು ಖಂಡಿತವಾಗ್ಲು. ಅದರಲ್ಲಿ ಯಾರು ಅಲ್ಲ, ನಮ್ಮ ಅಶ್ವಿನಿ ಗೌಡನೇ ಮತ್ತು ಧ್ರುವಂತ್ ಅವ್ರು ಅಂತಾನೆ ಹೇಳ್ಬೋದು. ಒಂದು ವಿಟಿಲಿ ಧ್ರುವಂತ್ ಅವರು ಗಿಲ್ಲಿಯ ಬಗ್ಗೆ ತುಂಬಾ ಹೊಗಳಿದ್ದಾರೆ. ಯಾವಾಗಾದ್ರೂ ಅಶ್ವಿನಿ ಗೌಡ ಈ ರೀತಿ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಮತ್ತೆ ಪ್ಲೇಟ್ ಚೇಂಜ್ ಆ ರೀತಿ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದರಿಂದ ಏನ್ ಹೇಳ್ತಾರೆ ಅಂದ್ರೆ, ಇವರು ಬಿಗ್ ಬಾಸ್ ಮನೇಲಿ ಇದ್ದಾಗ ಸುದೀಪ್ ಅಣ್ಣನೇ ದೇವರು, ಬಿಗ್ ಬಾಸೇ ಮನೆ ದೇವ್ರು ಅಂತೆಲ್ಲ ಹೇಳ್ತಾ ಇದ್ರು. ಹೊರಗಡೆ ಬಂದ್ಮೇಲೆ ಅವ್ರಿಗೆ ಇಟ್ರು ಗುಣ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಲ್ಲ, ಅಶ್ವಿನಿ ಗೌಡರ್ ಮೇಡಮ್ ಅವ್ರ ಬಗ್ಗೆ ಅವ್ರ ಆಟ ನೋಡಿದಾಗ, ಅವ್ರ ಮಾತುಗಳು ನೋಡಿದಾಗ, ಬಿಗ್ ಬಾಸ್ ಮನೇಲಿ ಅವ್ರ ವ್ಯಕ್ತಿತ್ವ ಏನು, ಅವ್ರೇನು, ಎಷ್ಟು ಚೆನ್ನಾಗೆಲ್ಲ ಮಾತಾಡ್ತಾರೆ, ಎಷ್ಟು ಚೆನ್ನಾಗೆಲ್ಲ ಆಟ ಆಡ್ತಾರೆ ಏನು ಅಂತ ತುಂಬಾ ಜನ ಚೆನ್ನಾಗಿ ತುಂಬಾ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋಂತ ಎಲ್ಲರಿಗೂ ಗೊತ್ತು. ಅದರ ಅಭಿಪ್ರಾಯ ನೀವೇನ್ ಹೇಳ್ತೀರ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮಿಸ್ ಮಾಡಬೇಡಿ. ಏನಕ್ಕೆ ಅಂದ್ರೆ, ಇವರು ಬಡವ್ರ ತರ ವೇಷ ಹಾಕೊಂಡಿದ್ದ ಓಟ್ ನನಗೆ ಜಾಸ್ತಿ ಬಂದಿದೆ. ಇದು ನೋಡ್ತಾ ಇದ್ರೆ, ಇವರೆಲ್ಲ ಮಾತುಗಳು ಕೇಳ್ತಾ ಇದ್ರೆ ನಗಬೇಕೋ ಅಳಬೇಕೋ ಏನ್ ಮಾಡ್ಬೇಕು? ಖಂಡಿತವಾಗ್ಲು ಚಿಕ್ಕ ಮಗುನ್ ಕೇಳಿದ್ರು, ಅಲ್ಲ ಮೇಡಮ್ ಅಶ್ವಿನಿ ಅವರೇ, ನೀವು ಅಷ್ಟೆಲ್ಲ ಗಿಲ್ಲಿ ಅವ್ರನ್ನ ಒಂದು ಮೆರವಣಿಗೆ ಆದಾಗ ಅಷ್ಟೆಲ್ಲ ಕ್ರೇಜ್ ನೋಡಿ, ಅಷ್ಟೆಲ್ಲ ಕಟ್ಔಟ್ ಎಲ್ಲ ನೋಡಿ, ಅಭಿಮಾನಿಗಳು ನೋಡಿ, ಅವ್ರಿಗೆ ಸೆಲೆಬ್ರಿಟೀಸ್ ಯಾರೆಲ್ಲ ವಿಶ್ ಮಾಡಿದ್ರಂತೆಲ್ಲ ನೋಡಿ, ಎಲ್ಲ ನೋಡಿದ್ಮೇಲೂ ಕೂಡ ನನಗೇ ಓಟ್ ಜಾಸ್ತಿ ಬಂದಿದೆ ಅಂತ ಹೇಳ್ತೀರಂದ್ರೆ, ಓ ಮೈ ಗಾಡ್, ಎಲ್ಲೋ ಸಮಸ್ಯೆ ಇದೆ ಗುರುದು, ಎಲ್ಲೋ ಸಮಸ್ಯೆ ಇದೆ. ಅಂದ್ರೆ ಓಹೋ, ಇವ್ರು ಆ ಲೆವೆಲ್ ಬಂದಿದ್ದಾರೆ ಗೊತ್ತಾಯ್ತಾ? ಓಟ್ಸ್ ಮಾಡ್ಬೇಕಾದ್ರೆ ಏನೆಲ್ಲ ಮಾಡ್ತಾ ಇದ್ರು ಹೊರಗಡೆ ಅಂತ ಆ ರೀತಿ ಬಂದರೆ, ಆ ರೀತಿಗೂ ಪಬ್ಲಿಕ್ ರಿಯಾಕ್ಷನ್ಗೂ ಏನಕ್ಕಂದ್ರೆ, ಅಭಿಮಾನ ಅನ್ನೋದು ನಿಮ್ಮ ಆಟ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಟ್ಯಾಲೆಂಟ್ ನೋಡಿ ಬರಬೇಕು ವಿನಃ ಏನೋ ಒಂದು ಕೊಟ್ಟು ಓಟ್ ಮಾಡಿಸ್ತೀವಿ, ಇನ್ನೊಂದೇನೋ ಮಾಡಿ ನಾವು ಓಟ್ ಹಾಕ್ತಿವಿ ಅಂದ್ರೆ ಅದೆಲ್ಲ ವೀಕ್ಷಕರ ಓಟ್ಗಳಿಗೆ, ಆ ಓಟ್ಗಳಿಗೆ ಇದು ನೋಡಿದ್ರೆ ಶತಾಬ್ದಿ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತಾ ಇರುತ್ತೆ ವೀಕ್ಷಕರದು. ಬಟ್ ನಾವು ಟಿಕೆಟ್ ತಗೊಂಡು ಓಟ್ ಹಾಕ್ತಿವಿ ನೋಡಿ, ಅದು ತುಂಬಾ ಕಡಿಮೆನೇ ಆಗುತ್ತೆ. ದಟ್ಸ್ ದ ರಿಯಲ್ ಫ್ಯಾಕ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಮಾತು ಹೇಳ್ಬೇಕನ್ಸ್ತದೆ ನನಗೆ ಈ ಟೈಮಲ್ಲಿ, ಅಟ್ಲೀಸ್ಟ್ ಇನ್ಮೇಲೆ ಅದು ಸುಮ್ಮನೆ ಇದ್ದು ಬಿಡ ಮೇಡಮ್. ಏನಕ್ಕಂದ್ರೆ ನಿಮ್ಮ ಫಿಮೇಲ್ ಕಂಟೆಸ್ಟೆಂಟ್ಗಳಲ್ಲಿ ಸ್ವಲ್ಪ ಫೈಟ್ ಮಾಡಿದ್ರೆ ಈ ಸೀಸನ್ ಅಲ್ಲಿ ಆ ಗೌರವ ಆದ್ರೂ ಉಳ್ಕೊಳುತ್ತೆ ಅಂತ ನನ್ನ ಅಭಿಪ್ರಾಯ. ಏನ್ ಗೊತ್ತಾ, ಇವ್ರು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಅಂದ್ರೆ, ಇಡೀ ಬಿಗ್ ಬಾಸ್ 12 ಸೀಸನ್ ಅಲ್ಲಿ ನನ್ನಂತ ಸ್ಟ್ರಾಂಗ್ ಕಂಟೆಸ್ಟೆಂಟು, ನಂತರ ಟಾಸ್ಕ್ ಆಡೋರು, ನನ್ನಂಗ ಆಡೋರು ಹಿಂದೆ ಯಾರು ಬಂದಿಲ್ಲ, ಮುಂದೆ ಬರ್ತಾರೋ ಗೊತ್ತಿಲ್ಲ, ಬಂದ್ರೆ ನನಗಿಂತ ಗ್ರೇಟ್ ಆಗಿರೋ ಬರ್ಬೇಕಂತೆಲ್ಲ ಹೇಳ್ತಾರೆ. ಮೇಡಮ್, ನಿಮಗಿಂತ 50% ಹೆಚ್ಚು ಸಂಗೀತ ಶೃಂಗೇರಿ ಅವ್ರು ಕೇಳಿದಿರಾ? ಅವರ ಆಟ, ಅವ್ರ ಟಾಸ್ಕ್, ಅವ್ರ ಮಾತು ಏನಾದ್ರು ನೀವು ಕೇಳಿದ್ರೆ ಖಂಡಿತವಲ್ಲ. ಮತ್ತೆ ನಿಮ್ ತರ ಮಾತಲ್ಲೇ ಟಂಗ್ ಎಲ್ಲ ಸ್ಲಿಪ್ ಆಗಲ್ಲ, ಕರೆಕ್ಟಾಗೆ ಮಾತಾಡ್ತಾರೆ, ಕರೆಕ್ಟಾಗಿ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾರೆ. ಟಾಸ್ಕ್ ಅಂತ ಬಂಗ ಎವರ್ ಗ್ರೀನ್ ಅಂತ ಹೇಳ್ಬೋದು ಸಂಗೀತ ಶೃಂಗೇರಿ ಅವರು. ಅಷ್ಟು ಚೆನ್ನಾಗೆಲ್ಲ ಟಾಸ್ಕ್ ಆಡ್ತಾ ಇದ್ರು. ಅಲ್ಲ, ಒಂದ್ ಸ್ವಲ್ಪ ಬಿಲ್ಡಪ್ಗೂ ಇರ್ಬೇಕಲ್ಲ ಗುರು. ಬಿಲ್ಡಪ್ಪೇ ಬೇಡ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಟ್ರೆ ಹೆಂಗೆ ಅಲ್ವಾ? ಖಂಡಿತವಾಗ್ಲು ಇವ್ರ ಸ್ಟೇಟ್ಮೆಂಟ್ಗಳು ನೋಡ್ತಾ ಇದ್ರೆ, ಇವರೇ ವರ್ಷನ್ 2 ಒಳಗಡೆ ಅಶ್ವಿನಿ ಗೌಡ 2.2 ಅಂತ ಹೇಳ್ಕೊಂಡಿದ್ರು. ಅದು ಸತ್ಯನಾ ಸುಳ್ಳ ಅಂತ ಅದು ಕ್ಲಾರಿಫೈ ಮಾಡೋ ಅವಶ್ಯಕತೆನೇ ಇಲ್ಲ. 2.2 ಅನ್ನೋದು ಖಂಡಿತವಾಗ್ಲೂ ಸುಳ್ಳ ಅಂತ ಅನ್ಸುತ್ತೆ. ಹೊರಗಡೆ ಬಂದ್ಮೇಲೆ ಬಿಗ್ ಬಾಸ್ ಮನೆ ಕೇಳಿದಾಗ ನನಗೆ ತುಂಬಾ ಇಷ್ಟ ಆಯ್ತು ಅವ್ರು ಗೆದ್ದಿದ್ದು. ತುಂಬಾ ಇಷ್ಟನೇ, ನಮ್ಮ ಅವ್ರ ಮನೆ ಗೆದ್ದಿದ್ದು, ಅತ್ತೆ ಮಗ ಗೆದ್ದಿದ್ದಂತೆಲ್ಲ ಹೇಳ್ಕೊಂಡ್ಬಿಡ್ತೀರ. ಹೊರಗಡೆ ಬಂದ್ಮೇಲೆ ಬಡವಂತರ ವೇಷ ಹಾಕೊಂಡಿದ್ದ, ಬರುವಂತರ ಆಕ್ಟ್ ಮಾಡ್ದ, ಬಡವಂತರ ಇದು ಮಾಡ್ತಾ ಇದ್ದ ಅಂತೆಲ್ಲ ಹೇಳ್ತಾರ. ಮೇಡಮ್, ಒಂದ್ಸಲ ಕೂಡ ಒಂದಿನ ಕೂಡ ನಾನು ಬಡವ ನನ್ಗೆ ವೋಟ್ ಮಾಡಿ ಅಂತ ಗಿಲ್ಲಿ ಹೇಳ್ಕೊಂಡೇ ಇಲ್ಲ. ಬನೀನು ಬರ್ಮೋಡ್ ಹಾಕೊಂಡು ಕೂಡ ತಪ್ಪಂದ್ರೆ ಏನ್ ಮೇಡಮ್ ನೀವು ಸವಾಸ ಅನ್ನೋ ಲೆವೆಲ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಕಮೆಂಟ್ ಬಾಕ್ಸ್ ಅಲ್ಲಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಮಾಡಿ.
ಅದೇ ರೀತಿಯಾಗಿ ತುಂಬಾ ಜನ ಸಾಥ್ಗಳು ಕೊಟ್ಟಿದ್ದಾರೆ ಗಿಲ್ಲಿ ಅವ್ರಿಗೆ, ಅದು ಬೇರೆ ವಿಷಯ. ಬಟ್ ಇದು ಯಾವುದು ತಲೆ ಕೆಡಿಸ್ಕೊಂಡ ಗಿಲ್ಲಿ ಮಾತ್ರ ಶಿವಣ್ಣನ ಮೀಟ್ ಆಗಿದ್ದಾರೆ, ಸುದೀಪ್ ಅಣ್ಣನ ಮೀಟ್ ಆಗಿದ್ದಾರೆ, ಇನ್ನು ಯಾರನ್ನೆಲ್ಲ ಬೇಕೆಲ್ಲ ಮೀಟ್ ಆಗ್ತಾ ಬರ್ತಾ ಇದ್ದಾರೆ. ಒಂದಂತ ಸತ್ಯ, ಈ ಟೈಮಲ್ಲಿ ಮಾತ್ರ ಗಿಲ್ಲಿ ಹುಷಾರಾಗಿರ್ಬೇಕು. ಇವ್ರೇನೋ ಸ್ಟೇಟ್ಮೆಂಟ್ ಏನಾದ್ರು ಪಾಸ್ ಮಾಡಿದ್ರೆ ಅದು ಬೇರೆ ಲೆವೆಲ್ಗೆ ಹೋಗುತ್ತೆ. ಖಂಡಿತವಾಗ್ಲೂ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಕರೆಕ್ಟ್ ಆಗಿ ರಿಪ್ಲೈ ಕೊಡ್ತಾ ಇದ್ದಾರೆ, ಕರೆಕ್ಟ್ ಆಗಿ ಆ ಬಂದಿರೋ ಫೇಮ್ ನ ಯೂಸ್ ಮಾಡ್ಕೊಂತಾರೆ ಅಂತಾನೆ ಹೇಳ್ಬೋದು. ಇದಂತ ಸಖತ್ ಖುಷಿ ಆಯ್ತು ಗಿಲ್ಲಿ ಅವ್ರ ಮಾತು ನೋಡಿ. ಏನಕ್ಕಂದ್ರೆ ಬಿಗ್ ಬಾಸ್ ಗೆದ್ದ ಮೇಲೆ ಏನಾದ್ರು ತಲೆಗೆ ಏನಾದ್ರು ಏರುತ್ತಾ, ಇವರ ಗೆಲುವು ಇರೋಷ್ಟ ಫ್ಯಾನ್ಸ್ ಬೇಸ್ ನೋಡಿ ಅನ್ಕೊಂಡಿದ್ವಿ. ಬಟ್ ಅದೇನು ಇಲ್ದಾನೆ ಆ ವ್ಯಕ್ತಿ ಇದಕ್ಕಿಂತ ಮುಂಚೆ ಹೇಗಿದ್ರು ಈಗಲೂ ಆಗಿದ್ರೆ ತುಂಬಾ ಖುಷಿ ಆಗುತ್ತೆ ಅದನ್ನ ನೋಡಿ. ಖಂಡಿತವಾಗ್ಲು ಇವರ ಆಟ, ಇವರ ವ್ಯಕ್ತಿತ್ವ ಹೀಗೆ ಮುಂದುವರಿಲಿ. ಸಾರಿ, ಆಟ ಅಂತ ನೋಡಿ, ಅದೇ ಫೇಮಲ್ಲಿ ಇದೇನೆ. ಇವರ ವ್ಯಕ್ತಿತ್ವ, ಇವರ ಹೀರೋಯಿಸಮ್, ಇವರ ಅಭಿಮಾನಿಗಳ ಜೊತೆ ಹೀಗೆ ಇರ್ಲಿ, ಹೀಗೆ ಕಾಪಾಡ್ಲಿ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡ್ಲಿ, ಒಂದ್ ಒಳ್ಳೆ ಹೀರೋ ಆಗ್ಲಿ, ಇಲ್ಲ ಒಳ್ಳೆ ಡೈರೆಕ್ಟರ್ ಆಗ್ಲಿ ಅಂತೆಲ್ಲ ಬಯಸೋಣ. ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ, ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಬಟ್ ಅಶ್ವಿನಿ ಅವರಾಗಿರ್ಬೋದು, ಇನ್ನೂ ಕೆಲವರಾಗಿರ್ಬೋದು ಗಿಲ್ಲಿಯ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದೆಲ್ಲ ನಿಲ್ಸ್ಬಿಟ್ರಪ್ಪ ಅನ್ನೋ ಲೆವೆಲ್ಗೆ ಕಾಯ್ತಾ ಇದ್ದಾರೆ ಜನ. ಕಾರಣ ಏನಂದ್ರೆ ಅಲ್ಲ ಚಿಕ್ಕ ಆ ಟೈಮಲ್ಲಿ ಕೂಡ ನಾವು ಈ ತರ ಸ್ಟೇಟ್ಮೆಂಟ್ಗಳು ಕೂಡ ತುಂಬಾ ರಾಂಗ್ ಅಂತ ಅನ್ಸುತ್ತೆ ಖಂಡಿತವಾಗ್ಲು. ಮತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.